ಅಭಿಮಾನಿಗಳೇ, ಕುಟುಂಬದವರೇ, ಈ ಒಂದು ಸ್ಟೋರಿಯನ್ನ ನೀವು ನೋಡಲೇಬೇಕು. ಇದು ಬುರುಡೆ ಚಿನ್ನಯ್ಯ ಸೌಜನ್ಯಕ್ಕೆ ಕುರಿತು ಇರುವಂತಹ ಬಲು ಸ್ಫೋಟಕ ಮಾಹಿತಿ. ಸೌಜನ್ಯ ಅಭಿಮಾನಿಗಳೇ, ಕುಟುಂಬದವರೇ, ಈ ಸ್ಟೋರಿಯನ್ನ ನೋಡಿ. ಇದು ಬುರುಡೆ ಚಿನ್ನಯ್ಯನ ಸೌಜನ್ಯಗೆ ಕುರಿತಂತ ಇರುವಂತಹ ಸ್ಫೋಟಕ ಮಾಹಿತಿ. ಬುರುಡೆ ಕೇಸ್ಗೆ ಟ್ವಿಸ್ಟ್. ಸೌಜನ್ಯ ಮಾವ ಅರೆಸ್ಟ್ ಆಗ್ತಾರಾ? ಬುರುಡೆ ಟೀಮ್ನಲ್ಲಿ ಸೌಜನ್ಯ ಮಾವನ ಪಾತ್ರ. ಚಿನ್ನಯ್ಯನನ್ನ ಬುರುಡೆ ಗ್ಯಾಂಗ್ಗೆ ಪರಿಚಯ ಮಾಡಿಸಿದ್ದೆ ಸೌಜನ್ಯ ಮಾವ. ಸೌಜನ್ಯ ಮಾವನಿಂದಲೇ ತಿಮಾರೋಡಿಗೆ ಚಿನ್ನಯ್ಯ ಪರಿಚಯ. ತಮಿಳುನಾಡಿನಲ್ಲಿ ನನ್ನ ಪಾಡಿಗೆ ತಾನು ಇದ್ದಂತಹ ಬುರುಡೆ ಚಿನ್ನಯ್ಯ. ಎಸ್ ವೀಕ್ಷಕರೇ, ಈಗ ಸೌಜನ್ಯ ಕೇಸ್ಗೂ ಹಾಗೂ ಈ ಬುರುಡೆ ಕೇಸ್ಗೂ ಕೂಡ ಟ್ವಿಸ್ಟ್ ಸಿಕ್ಕದಂಗಾಗಿದೆ. ಇನ್ನು ಸೌಜನ್ಯ ವಿಚಾರಕ್ಕೆ ಆಗ್ಲೇ ಹೇಳ್ತಾ ಇದ್ದೆ ನಾನು, ಏನು ಅಂತಂದ್ರೆ ಸೌಜನ್ಯ ಪರವಾಗಿ ಸಾಕಷ್ಟು ಜನ ಈಗಲೂ ಕೂಡ ನಿಂತ್ಕೊಂಡಿದ್ದಾರೆ, ಅದರಲ್ಲಿ ನಾನು ಕೂಡ ಒಬ್ಳು. ಆದ್ರೂ ಕೂಡ ಸೌಜನ್ಯ ಮಾವ ಏನಿದ್ದಾನೆ ಆತನ ಅಸಲಿ ಮುಖವಾಡ ಈಗ ಬಯಲಾಗಿದೆ. ನಾನೇನ ಕೆಲಸ ಮಾಡ್ಕೊಂಡು ಮಕ್ಕಳು ಮರಿ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಂತಹ ಚೆನ್ನಯ್ಯ ಇದ್ದಾನಲ್ಲ, ಆತನನ್ನ ತಗೊಂಡು ಬಂದು ಬುರುಡೆ ಗ್ಯಾಂಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೇ ಸೌಜನ್ಯ ಮಾವ. ಈಗ ಸೌಜನ್ಯ ಮಾವನಿಗೂ ಕೂಡ ಅರೆಸ್ಟ್ ಆಗುವ ಭೀತಿ ಎದುರಾಗಿದೆ. ಸೌಜನ್ಯ ಮಾವನ ವಿಚಾರಕ್ಕೆ ಬರೋದಾದ್ರೆ, ಏನೋ ತಮ್ಮ ಹುಡುಗಿ ಸೊಸೆ ಆಗ್ತಾಳೆ ಇದರಲ್ಲಿ, ಸೊ ಆಕೆಗೆ ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕೆಲಸ ಮಾಡಿರಬಹುದು. ತಪ್ಪು ಹೆಜ್ಜೆಯನ್ನು ಇಟ್ಟಿರಬಹುದು. ಆದರೆ ಈ ಬುರುಡೆ ಗ್ಯಾಂಗ್ ಮಾಡಿರುವಂತಹ ಕಿತಾಪತಿಗೆ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಚಾನೆಲ್ಗಳಲ್ಲಿ ಧರ್ಮಸ್ಥಳದ ಕರ್ನಾಟಕದ ಮಾನ ಮರ್ಯಾದೆ ಹೋಗಿದೆ. ಇದಕ್ಕೆ ಸರಿಯಾಗಿ ಉತ್ತರವನ್ನು ಕೊಡೋರು ಯಾರು? ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ವೀಕ್ಷಕರೇ, ಯಾವುದೋ ಒಂದು ಅಪಪ್ರಚಾರ ಬೇಗ ಹರಡುತ್ತೆ, ಅದರ ಜೊತೆಗೆ ಸತ್ಯಾಸತ್ಯತೆಗಳು ಸ್ವಲ್ಪ ಹರಡೋದು ಹಬ್ಬೋದು ಕಮ್ಮಿ. ಜನಕ್ಕೆ ಬೇಕಾಗಿದ್ದು ಮಸಾಲೆ, ಉಪ್ಪು ಖಾರ ಬೇಕು, ಚಪ್ಪೆ ಯಾರು ತಿನ್ನಲ್ಲ. ಆ ರೀತಿಯಾಗಿ ಈಗ ನಿಷ್ಕಳಂಕವಾಗಿರುವಂತಹ ಧರ್ಮಸ್ಥಳದ ಬಗ್ಗೆ ಮಾತನಾಡೋರ ಸಂಖ್ಯೆ ಕಮ್ಮಿ. ಆದರೆ ಧರ್ಮಸ್ಥಳ ಅಲ್ಲಿರುವಂತಹ ದೊಡ್ಡವರು ತಪ್ಪು ಮಾಡಿದ್ರೋ ಮಾಡಿಲ್ವೋ ಅನ್ನೋದನ್ನ ಡಿಸ್ಕಷನ್ ಮಾಡಿ ಅದಕ್ಕೆ 4 ಜನರು ಕುಂಡ್ರಿಸಿ ನೀವು ಮಾತಾಡಿ ಎಂದು ಅದನ್ನ ದೊಡ್ಡ ಮಟ್ಟಿಗೆ ಸದ್ದನ್ನ ಮಾಡಿದವರು ಈಗ ಎತ್ಲಾಗ ಹೋದ್ರು ಅಂತ ಗೊತ್ತಾಗ್ತಾ ಇಲ್ಲ. ಅದು ಬಿಡಿ, ಸೆಕೆಂಡರಿ. ಸೌಜನ್ಯ ವಿಚಾರಕ್ಕೆ ಬರೋದಾದ್ರೆ, ಸೌಜನ್ಯ ಕುಟುಂಬದವರು ಮತ್ತು ಅಭಿಮಾನಿಗಳು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಯಾಕೆ ಅಂತಂದ್ರೆ, ಈ ಬುರುಡೆ ಗ್ಯಾಂಗ್ ಇದೆಯಲ್ಲ, ಬುರುಡೆ ಗ್ಯಾಂಗಲ್ಲಿ 1, 2, 3 ಮತ್ತೊಂದು ಜನ ಇದ್ದಾರೆ. ಸೊ ಅವರಿಗೆ ಈ ಚಿನ್ನಯ್ಯ ಎನ್ನುವಂತಹ ಶವವನ್ನು ಹೂಳುವಂತಹ ಒಬ್ಬ ಕೆಲಸಗಾರನನ್ನ ಪರಿಚಯ ಮಾಡಿಸಿದ್ದು ಯಾರು ಅಂತ ಬುಡವನ್ನು ಹುಡುಕೊಂಡು ಹೋಗಿರುವಂತಹ SITಗೆ ಸರಿಯಾದ ವಿಚಾರ ಗೊತ್ತಾಗಿದೆ. ಆ ಬುಡ ಏನು ಅಂತಂದ್ರೆ ಸೌಜನ್ಯಾಳ ಮಾವ. ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಟು ನಮ್ಮ ಹುಡುಗಿಗೆ ಸ್ವಲ್ಪ ಏನು ಹೇಳ್ತಾರೆ, ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ. ಆದರೆ ಆತ ಮಾಡಿರುವಂತಹ ಕೆಲಸ ಈಗ ಯಾವ ರೀತಿಯಾಗಿ ಹೆಮ್ಮರವಾಗಿ ನಿಂತಿದೆ ನೋಡಿ. ಸರ್ಕಾರದ ಸಮಯ ವೇಸ್ಟ್, SIT ತನಿಖಾ ತಂಡದ ಸಮಯ ವೇಸ್ಟ್, ನಮ್ಮ ತೆರಿಗೆ ದುಡ್ಡು ವೇಸ್ಟ್, ಎಲ್ಲದೂ ವೇಸ್ಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.